ಅಂತ ಒಂದು ಕಾರ್ಯಕ್ರಮ ಇದು. ಶ್ರೀಮಾನ್ KH ಪಾಟೀಲ್ ರವರು ಈ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದಿವಂಗತ BT ಪಾಟೀಲ್ರು ಇಲ್ಲಿ ಮಾಡಬೇಕು. ನಾನು ವಸಂತ್ ದೇಸಾಯಿ ಅವರು ಅವರ ಅವಳಿ ಜಿಲ್ಲೆ, ಅವಾಗ ಅವಳಿ ಜಿಲ್ಲೆ ಇದ್ದಿದ್ದಿಲ್ಲ, ಐವಾಜಿತ ವಿಜಯಪುರ ಜಿಲ್ಲೆ ಎಲ್ಲ ಮಹಾನ್ ನಾಯಕರು ಒಂದುಗೂಡಿ ಶ್ರೀಮಾನ್ KH ಪಾಟೀಲ್ರಿಗೆ ಮನವಿ ಮಾಡಿದಾಗ ಅಂದು ಲೈಸೆನ್ಸ್ ತಗೋದು ಅಷ್ಟು ಸಲ ಇದ್ದಿದ್ದಿಲ್ಲ. ಈಗೇನು ಸಕ್ಕರೆ ಕಾರ್ಖಾನೆ ಯಾರು ಇಲ್ಲಿ ಕೂತಿರಲ್ಲ, ನೀವೊಂದು 100 ಮಂದಿ ಸಕ್ಕರೆ ಕಾರ್ಖಾನೆ ಕಟ್ಬೋದು ಇವತ್ತು. ಅವಾಗ ಕೇಂದ್ರ ಸರ್ಕಾರದಿಂದ ಪರವಾನಗಿ ಪಡಿಬೇಕು, ಅದು ಅಂತವ್ರಿಗೆ ಸಾಧ್ಯ ಇದ್ದಿದ್ದಿಲ್ಲ. ಅವಾಗ ಗಟ್ಟಿ ಸಮರ್ಥ ಪ್ರಶ್ನಾತೀತ ನಾಯಕರಾದಂಥ KH ಪಾಟೀಲ್ ರವರಿಗೆ ಅಪ್ರೋಚ್ ಆದಾಗ ಅವರು ಅಂದಿನ ಪ್ರಧಾನಮಂತ್ರಿಗಳಾದಂಥ ಉಕ್ಕಿನ ಮಹಿಳೆ ಎಂದು ಖ್ಯಾತರಾದಂಥ ದಿವಂಗತ ಇಂದಿರಾಜಿ ಅವರು ಪರವಾನಗಿ ಪಡೆಯುವಂತ ಸಾಮರ್ಥ್ಯ ಹೊಂದಿದವರು ಅವರೊಬ್ಬರೇ ಇದ್ದಾರೆ ನಮ್ಮ ರಾಜ್ಯದಾಗ. ಅವರು ಈ ಸಂಸ್ಥೆಗೆ ಪರವಾನಗಿ ಕೊಡಿಸಿ ಈ ಸಂಸ್ಥೆ ಪ್ರಾರಂಭ ಮಾಡಿದ್ದಕ್ಕೆ ಇಲ್ಲಿ ಬಹಳಷ್ಟು ಅದ್ಭುತವಾದಂಥ ಬದಲಾವಣೆ ಆಗಿದೆ. ಅಂದು ಘನತೆವೆತ್ತ ರಾಜ್ಯಪಾಲರನ್ನು ಶ್ರೀಮಾನ್ KH ಪಾಟೀಲ್ರು ಇಲ್ಲಿ ಕರ್ಕೊಂಡ್ ಬಂದಿದ್ರು, ಶಂಕುಸ್ಥಾಪನೆಗೆ ಕರ್ಕೊಂಡ್ ಬಂದಿದ್ರು. ಆವಾಗ ನಾನು ಒಬ್ಬ ಪ್ರೇಕ್ಷಕನಾಗಿ ನೀವು ಎದುರುಗಡೆ ಕೂತಿದ್ದೆ ನಾನು. ಆ ಕಾರ್ಯಕ್ರಮ ನೆನಪಿದೆ. ಆ ರಾಜ್ಯಪಾಲರು ಕರ್ಕೊಂಡ್ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡಿದಾಗ ಬಹಳಷ್ಟು ಜನ, ನೂರಾರು ಸಾವಿರಾರು ಜನ ಹೇಳ್ತಿದ್ರು, ಇಲ್ಲೇನು ಮರ ಇಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ತಾರ ಇವರು, ಇಲ್ಲಿ ಸಿಳು ಕಡ್ಡು ಬೆಳೀತೈತಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಕಬ್ಬು ಒಂದು ಗಣಿಗೆ ಕಬ್ಬಿಲ್ಲ, ಇಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ತಾರಂತಪ್ಪ ಇವರು ಅಂತ ಮಾತಾಡ್ತಿದ್ರು. ಇವತ್ತು ನೋಡ್ರಿ ಎಲ್ಲ ಸಮೃದ್ಧ ನಾಡಾಗಿದೆ, 1 ಇಂಚ್ ಬಿಡ್ಲಾರ್ದ ಕಬ್ಬು ಬೆಳೆಯಕತ್ತಿದ್ದಾರೆ. ನಾನು ಅದೇ ಒಂದು ಮಾತು ಹೇಳಿಕ್ ಬಯಸ್ತಾ ಇದ್ದೇನೆ. ಅಂದು ನಮ್ಮ ಆರ್ಥಿಕ ಸ್ಥಿತಿಗತಿ ಏನಿತ್ತು, ಶ್ರೀಮಾನ್ KH ಪಾಟೀಲ್ರು ಈ ಸಂಸ್ಥೆಗೆ ಪರವಾನಗಿ ಕೊಟ್ಟ ನಂತರ ಇವತ್ತು ನಮ್ಮ ಆರ್ಥಿಕ ಸ್ಥಿತಿಗತಿ ಏನಾಗಿದೆ ಅಂತ ಗತ ಇತಿಹಾಸ ಸ್ವಲ್ಪ ನಮ್ಮವ್ರು ನೋಡ್ಬೇಕಾಗತ್ತೆ. ಈಗ ಆರಾಮಿರ್ಬೋದು, ಈಗ ಅವಾಗ ಮನ್ಯಾಗ ಬೈಸಿಕಲ್ ಇರ್ಲಾರ್ದಾಗ ಇವತ್ತು ಮನೆಗೆ 3-4 ಮೋಟರ್ ಸೈಕಲ್ ಅದಾವ, 4 ಗಾಲಿವು ರಾಜುಗೌಡ್ರ 2-3 ಅದಾವ. ಆಮೇಲೆ ಮಕ್ಕಳಿಗೆ ಅಗದಿ ದೊಡ್ಡ ಶಾಲೆಯಲ್ಲಿ ಲಕ್ಷಾಂತರ ಫೀ ಕೊಟ್ಟು ಕಲಿಸುವಂತ ಪರಿಸ್ಥಿತಿ ಐತಿ. ಹೆಣ್ಣು ಮಕ್ಕಳಿಗೆ ದೊಡ್ಡ ಮಧ್ಯಾಹ್ನ ಕೊಟ್ಟು ಲಗ್ನ ಮಾಡುವಂತ ಪರಿಸ್ಥಿತಿ ಐತಿ. ನಾನು ವಾಸ್ತವಿಕವಾಗಿ ಹೇಳ್ತೀನಿ, ಅಷ್ಟು ಒಂದು ಶಕ್ತಿ ತುಂಬುವಂತ ಸಂಸ್ಥೆ, ಆರ್ಥಿಕ ಚಟುವಟಿಕೆ ಹೊಂದಿದಂತ ರೈತರಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಎಂತ ಒಂದು ಶ್ರೇಷ್ಠವಾದಂತ ಸಕ್ಕರೆ ಕಾರ್ಖಾನೆಗೆ ಪರವಾನಗಿ ಕೊಡಿಸಿದಂತ ಪುಣ್ಯಾತ್ಮರ ಇವತ್ತು ಜನ್ಮ ದಿನೋತ್ಸವ. ನಾವು ಅದಕ್ಕೆ ಇಲ್ಲಿ ಒಂದು ಬಹಳ ಜಾಣರವರು ಇವರು ಆಡಳಿತ ಮಂಡಳಿ ಸದಸ್ಯರು. ಇವತ್ತಿನ ಕಾರ್ಯಕ್ರಮದಲ್ಲಿ ಷೇರು ಬಿಡುಗಡೆ ಮಾಡುವಂತ ಶ್ರೀಮಾನ್ ಶಿವಾನಂದ ಪಾಟೀಲ್ರ ಮುಖಾಂತರ ಷೇರು ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡವರು ನೀವು ಬಹಳ ಆಡಳಿತ ಮಂಡಳಿಯವರು, ನೀವು ಬಹಳ ಜಾಣರು ಅಂತ ನಾ ಹೇಳಿಕ್ ಬಯಸ್ತಾ ಇದ್ದೇನೆ. KH ಪಾಟೀಲ್ರ ಸಹಕಾರಿ ಕ್ಷೇತ್ರದ ಬಗ್ಗೆ, ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸೇವೆಯ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಬಹಳಷ್ಟು ನಾಯಕರು ಮಾತನಾಡಿದ ಒಂದೇ ಒಂದು, ಅವರು ಸಹಕಾರಿ ಕ್ಷೇತ್ರವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಸಹಕಾರಿ ಕ್ಷೇತ್ರ ಇರಬೇಕು ಅಂತೇಳಿ ಕನಸು ಕಾಣ್ತಿದ್ರು. ಅದನ್ನು ಸಾಧನೆ ಮಾಡಿ ತೋರಿಸಿದಂಥವ್ರು ಅವರು ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಮತ್ತು ಅವರು ಒಂದು ಮಾತು ಹೇಳ್ತಿದ್ರು, ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಸಂಸ್ಥೆಗಳು ದಸ್ಪುಷ್ಟ ಆಗಬೇಕು, ಸಹಕಾರಿ ಸಂಸ್ಥೆಗಳನ್ನು ನಡೆಸೋರು ದಸ್ಪುಷ್ಟ ಆಗಬಾರ್ದು, ಸಹಕಾರಿ ಸಂಸ್ಥೆಗಳು ದಸ್ಪುಷ್ಟ ಆಗ್ಬೇಕಂತಿದ್ರು. ಅದ್ರ ಮ್ಯಾಗ ನೀವು ತಿಳ್ಕೊಡಿ. ಅಂದ್ರೆ ಸಹಕಾರಿ ಸಂಸ್ಥೆ ನಡೆಸೋರು ದಸ್ಪುಷ್ಟ ಆದ್ರೆ ಸಹಕಾರಿ ಸಂಸ್ಥೆಗಳು ಸ್ವರ್ಗತಾವ. ಆ ಒಂದು ವಿಚಾರಧಾರೆಯಿಂದ ಶ್ರೀಮಾನ್ KH ಪಾಟೀಲ್ರು ಸಹಕಾರಿ ಕ್ಷೇತ್ರ ಕೇವಲ ನಮ್ಮ ನಾಡಿಗೆ ಅಷ್ಟೇ ಸೀಮಿತ ಅಲ್ಲ, ಅವರು ಇಡೀ ಭಾರತ ದೇಶದ ಸಹಕಾರಿ ಕ್ಷೇತ್ರದ ಒಬ್ಬ ಅನರ್ಘ್ಯ ರತ್ನ ಅಂತ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಅದ್ಭುತವಾದಂತ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಸರ್ಕಾರ ಮಾಡಲಾರಂತ ಕೆಲಸ ಸಹಕಾರಿ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಟ್ಟವರು ಶ್ರೀಮಾನ್ KH ಪಾಟೀಲ್ರು. ಅಂತ ಒಂದು ಅಗಾಧವಾದಂತ ಶಕ್ತಿ ಹೊಂದಿ ಸಹಕಾರಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿ ಸಮಾಜದ ಕಟ್ಟಕಡೆ ದಟ್ಟ ದರಿದ್ರ ಮನುಷ್ಯನಿಗೂ ಕೂಡ ಸಹಕಾರಿ ಕ್ಷೇತ್ರದ ಲಾಭ ದೊರೆಯುವಂತೆ ಬಹುದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಕೃಷಿ ಮಾಡಿದಂಥವರು ಶ್ರೀಮಾನ್ KH ಪಾಟೀಲ್ ಅಂತ ಹೇಳಿ ನಾವು ಅಭಿಮಾನದಿಂದ, ಸಂತೋಷದಿಂದ ಅವರೆಲ್ಲ ಅವ್ರ ಫಾಲೋವರ್ ಆಗಿ ಇವತ್ತು ನಮ್ಗೆ ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಮನವಿ ಮಾಡ್ಕೋತೇನೆ. ವಿಶೇಷವಾಗಿ ನಾನು ಅವಳಿ ಜಿಲ್ಲೆಯನ್ನು 2.5 ದಶಕಗಳ ಕಾಲ ಪ್ರತಿನಿಧಿಸಿ ಮಂತ್ರಿಯಾಗಿ 2 ಬಾರಿ ವಿರೋಧ ಪಕ್ಷ ನಾಯಕನಾಗಿ ಈ ಭಾಗದ ಋಣ ನನಗೆ ಬಹಳ ಇದೆ.
ಇಲ್ಲಿ ಆ ಹಳೆ ಕಾಲ ನಮ್ದು ಹೆಂಗಿತ್ತು ಈಗ ಹೆಂಗಿದೆ ಇದನ್ನ ಅರ್ಥ ಮಾಡಿಕೊಂಡು ಇವತ್ತೇನು ಶೇರ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡಿದಾರಲ್ಲ ಶ್ರೀಮಾನ್ ಶಿವಾನಂದ ಪಾಟೀಲ್ರು, ಇದ್ರಾಗ ಪ್ರತಿಯೊಬ್ಬ ರೈತರು ಇದ್ರಾಗ ಭಾಗಿಯಾಗಬೇಕು. ಒಪ್ಪಿಗೆ ನೀವೇನು ಮಾಡ್ತೀರ ಅಂತೇಳಿ ನನಗೆ ಕೇಳ್ರಿ. ನಾನು ಕೂಡ ಒಬ್ಬ ಸಹಕಾರಿಯಾಗಿ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಸಹಕಾರಿ ಸಕ್ಕರೆ ಕಾರ್ಖಾನೆ ರನ್ ನಗರದಲ್ಲಿರುವಂತಹ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತಹ ಶ್ರೀಮಾನ್ ತಿಮ್ಮಾಪುರ್ ಅವರು, ಆಮೇಲೆ ಸಕ್ಕರೆ ಸಚಿವರಾದಂತಹ ಶ್ರೀಮಾನ್ ಶಿವಾನಂದ ಪಾಟೀಲ್ರು ಅವರ ಸಹಾಯ ಸಹಕಾರ ಬೆಂಬಲದಿಂದ ನಿಂತು ಹೋದಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಿದೆವು. ಅದಕ್ಕೆ 100 ಕೋಟಿ ರೂಪಾಯಿ ಹಣ ಹಾಕಿ ನಾನಂತೂ ಬಹಳ ಕಷ್ಟದಾಗಿದ್ದೀನಿ, ಎಲ್ಲರಿಗೂ ಗುರ್ತೈತಿ. ಆ ಕಷ್ಟದಾಗ ಇದೊಂದು ಕಷ್ಟ ಹೊತ್ಕೊಂಡು ಒಂದು ಸಹಕಾರಿ, ನಾನು ಒಬ್ಬ ಸಹಕಾರಿಯಾಗಿ ಸಹಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆ ಹಿಂಗ ನಿಂತು ಹೋಗಿದ್ದನ್ನ ಚಾಲು ಮಾಡಿ ಆ ಭಾಗದ ರೈತರಿಗೆ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಟು ಏನಾದ್ರೂ ಒಂದು ಬರೇ ಸಹಕಾರಿ ಅಂದ್ರೆ ಆಗುದಿಲ್ಲ ಅಂತೇಳಿ ಒಂದು ಸಾಹಸಕ್ಕೆ ಕೈ ಹಾಕಿದೆವು. ಅದಕ್ಕೆ ಇಬ್ರು ಸಚಿವರು ಬಹಳಷ್ಟು ನಮಗೆ ಸಹಾಯ ಸಹಕಾರ ಬೆಂಬಲ ನೀಡಿದ್ದಾರೆ. ಅವರ ಹೆಸರು ತರುವಂಗೆ ನಾವು ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಕೂಡ ಇವತ್ತು ಶೇರು ಮುಖಬೆಲೆ 1 ಲಕ್ಷ ಮೇಡಮ್ 2,000 ರೂಪಾಯಿ, ಅದ್ರ 98,000 ರೂಪಾಯಿ ಠೇವಣಿ, ಅಂದ್ರೆ ಒಂದು ಶೇರಿಗೆ 1 ಲಕ್ಷ 100 ಶೇರ್ ನಾ ಖರೀದಿ ಮಾಡ್ತೀನಿ. ನಾಳೆಗೆ ಇವತ್ತ ಬಂದ್ರೆ ಇವತ್ತ, ಇಲ್ಲ ನಾಳೆಗೆ ಬಸವರಾಜ್ ದೇಸಾಯರ ನೀವಾರ ಬರ್ರಿ, ಯಾರನ್ನಾರು ಕಳಿಸ್ರಿ, ನೀವೊಬ್ಬ ಅಟೆಂಡರ್ ಕಳಿಸಿದ್ರು 1 ಕೋಟಿ ರೂಪಾಯಿ ಬೆಲೆ ಎಷ್ಟು ಶೇರ್, 100 ಶೇರ್ ಬರ್ಬೋದು. ಆ 100 ಶೇರ್ಗಳನ್ನ ನಾನು ಕೊಡ್ತೀನಿ. ಇಷ್ಟಲ್ಲ, ಯಾಕಂದ್ರೆ ನಾನು 1992-93ರಲ್ಲಿ ಮೊದಲನೇ ಬೋರ್ಡ್ನಲ್ಲಿ ನಾವು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ದಿವಂಗತ BS ಪಾಟೀಲ್ ಮಣಗೂಳಿ ಅವರು ಅಧ್ಯಕ್ಷರು. ಆ ಸಂದರ್ಭದಲ್ಲಿ ನಾವು ಶ್ರೀಮಾನ್ ಬಂಗಾರಪ್ಪನವ್ರ ಹತ್ರ ಹೋಗಿದ್ದೆವು. ನಮ್ಮ ಹತ್ರ 10 ರೂಪಾಯಿ ಇದ್ದಿದ್ದಿಲ್ಲ. 2 ಕೋಟಿ ರೂಪಾಯಿ ನಮ್ಗೆ ಸ್ಟಾರ್ಟ್ ಮಾಡಕ್ಕೆ HNTಗೆ ರೊಕ್ಕಿಲ್ಲ, ಏನೂ ಇಲ್ಲ ಅಂತ ಹೋದಾಗ ಅವ್ರ ಮಗಳ ಕುಬಿಸೋದ ಕಾರಣ ಇತ್ತು. ಮೊದಲು ಎಲ್ಲರೂ ಊಟ ಮಾಡಿದ್ರು. ಅವತ್ತೇನಾಗಿತ್ತು ಅಂದ್ರೆ ಕುಬಿಸೋದ ಕಾರಣ ಇದ್ದದಕ್ಕೆ ಎಲ್ಲ ಮುಖ್ಯ ಕಾರ್ಯದರ್ಶಿ ಹಿಡ್ಕೊಂಡು ಎಲ್ಲರೂ ಅವತ್ತಿದ್ರು ಅವ್ರ ಮನೆಯಲ್ಲಿ. ಅಲೆಕ್ಸಾಂಡರ್ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ಅವ್ರು 2 ಕೋಟಿ ಇನ್ನು ಇಷ್ಟ ಸಾಕಂದ್ರೆ ನಿಮ್ಗೆ ಇನ್ನಷ್ಟು ಬೇಕು ಅಂತ ಕೇಳಿದ್ರು. ಇಲ್ಲ, ನಾವು ಅಟ್ಟ ರೆಸೊಲ್ಯೂಷನ್ ಮಾಡ್ಕೊಂಡ್ ಬಂದೇವು, ಕೊಡ್ರಿ ಅಂದಾಗ ದೊಡ್ಡ ಮನಸ್ಸಿನಿಂದ ಬಂಗಾರಪ್ಪನವರು ಅವತ್ತು 2 ಕೋಟಿ ರೂಪಾಯಿ ಅವ್ರನ್ನ ಇವತ್ತು ನೆನಪಿಸ್ಕೋಬೇಕು. 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ, ನೋಡ್ರಿ ಬಡ್ಡಿ ಭಾಳ ತಗೋಬಾಡ್ರಿ ಅಂತ ಮಾಡಿದ್ರು. ಏನ್ರಿ ರೈತರ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತೀರಿ, ಬಡ್ಡಿ ಕಡಿಮೆ ತಗೋಂತಿರಲ್ಲ, 0 ಇಂಟ್ರೆಸ್ಟ್, ಬಡ್ಡಿನ ಬೇಡ, ಬಡ್ಡಿ ಇಲ್ದನ 2 ಕೋಟಿ ಕೊಟ್ಟರು. ಮೊದಲನೇ ಹಂಗಾಮ ಸ್ಟಾರ್ಟ್ ಆಯ್ತು. ಅದರ ಋಣ ನನಗೆ ಮೇಲಿದೆ. ಆ ಋಣಕ್ಕೆ ಅನುಗುಣವಾಗಿ 1 ಕೋಟಿ ರೂಪಾಯಿ ವೈಯಕ್ತಿಕವಾಗಿ ಶೇರ್ ಖರೀದಿ ಮಾಡುವುದ್ರ ಜೊತೆಗೆ ನನಗೆ ಎಷ್ಟು ಈ ಮಂತ್ರಿಗಳಷ್ಟು ನಮಗೇನು ಅಷ್ಟು ವರ್ಚಸ್ಸಿಲ್ಲ, ಆದರೂ ನಮ್ಮ ಮಿತಿ ಒಳಗೆ ನನ್ನ ಸಂಸ್ಥೆಗಳ ಮುಖಾಂತರ ಮತ್ತು ನಮ್ಮ ಸ್ನೇಹಿತರ ಮುಖಾಂತರ, ಹಿತೈಷಿಗಳ ಮುಖಾಂತರ, ಅಭಿಮಾನಿಗಳ ಮುಖಾಂತರ ಎಷ್ಟು ಸಾಧ್ಯ ಆಗತ್ತೆ ಇಷ್ಟ ಅಂತ ಹೇಳುವುದಿಲ್ಲ, ಅಷ್ಟು ಶೇರುಗಳನ್ನು ಸಂಗ್ರಹ ಮಾಡಿ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಗತ ಇತಿಹಾಸ ಮರುಕಳಿಸಬೇಕು. ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ 100 ಪ್ರಶಸ್ತಿಗಳನ್ನು ಪಡೆದಂತ ಒಂದು ಸಂಸ್ಥೆ. ಇಡೀ ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಧ್ವಜ ಆಕಾಶದಷ್ಟು ಎತ್ತರಕ್ಕೆ ಹೋಗಬೇಕು, ಇದರ ಕೀರ್ತಿ ದಶದಿಕ್ಕುಗಳಲ್ಲಿ ಹರಡಬೇಕು, ಇಡೀ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನಂಬರ್ 1 ಸಕ್ಕರೆ ಕಾರ್ಖಾನೆ ಆಗಲಿಕ್ಕೆ ನಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಬಹುತೇಕ ಅರ್ಧ ಸರ್ಕಾರನೇ ಇಲ್ಲಿ ಐತಿ. ಇದೇನು ನೀವು 100 ಕೋಟಿ ಏನು ಅವ್ರಿಗೇನು ಜುಜುಬಿ ಹಣ ನೀವು ಕೇಳಿದ್ ನನಗೆ ಅನಿಸಿದ ಮಟ್ಟಿಗೆ ಇದು ಬಹಳ ಸರಳವಾಗಿ ಇದು ಆಗುವಂತ ಕೆಲಸ. ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ, ರಾಷ್ಟ್ರ ಮಟ್ಟದ ಖ್ಯಾತಿ ಪಡೀಲಿಕ್ಕೆ, ಕೀರ್ತಿ ಪಡೀಲಿಕ್ಕೆ ಈ ಕಾರ್ಯಕ್ರಮ ಭಾಜನ ಆಗ್ತಿದೆ ಅನ್ನುವಂಥ ಮಾತನ್ನ ಹೇಳಿ ಬಹಳಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಇಂದಿನ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಮಂತ್ರಿಸಿ ಭಾಗಿಯಾಗುವಂತ ಅವಕಾಶ ಕಲ್ಪಿಸಿದಂತ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕ ಮಿತ್ರರಿಗೆ, ಅಧಿಕಾರಿಗಳಿಗೆ, ಷೇರುದಾರರಿಗೆ, ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದಂತಹ ನಮ್ಮನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ.